ಸಾಲುಗಳು ಇದ್ದು ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಿಡಿಗೇಡಿ ಅರೆಸ್ಟ್ ಮಾಡುವಂತೆ ಉದ್ರಿಕ್ತರಿಂದ ಈಗಾಗಲೇ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿ ಪೋಸ್ಟ್ ಹಾಕಿದ್ದವನನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ತಮಗೊಪ್ಪಿಸುವಂತೆ ಉದಯಗಿರಿ ಠಾಣೆಗೆ ಕೆಲವರು ಈಗಾಗಲೇ ಮುತ್ತಿಗೆಯನ್ನ ಹಾಕಿದ್ದಾರೆ. ರಾತ್ರಿ ಇಡೀ ಸಾವಿರಾರು ಸಂಖ್ಯೆಯಲ್ಲಿ ಠಾಣೆ ಮುಂದೆ ಜನರು ಕೂಡ ಸೇರಿದ್ರು ಎನ್ನುವ ವಿಚಾರ ಕೇಳಿ ಬರ್ತಾ ಇದೆ. ಘೋಷಣೆ ಕೂಗುತ್ತಾ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನ ಕೂಡ ನಡೆಸಿದ್ದಾರೆ. ಏಕಾಏಕಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಗುಂಪನ್ನ ಚದುರಿಸಲು ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಲಾಗಿದೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಮೈಸೂರಿನ ಉದಯಗಿರಿ ಪರಿಸ್ಥಿತಿ ಎನ್ನಲಾಗ್ತಾ ಇದೆ. ಕಿಡಿಗೇಡಿಯನ್ನ ಏನು ಪೋಸ್ಟ್ ಮಾಡಿದ್ದ ಆ ಕಿಡಿಗೇಡಿಯನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಲಾಗಿತ್ತು. ಸ್ವಯಂ ಪ್ರೇರಿತವಾಗಿ ಈಗಾಗಲೇ ಪೊಲೀಸರು ಏನು ಪೋಸ್ಟ್ ಹಾಕಿದ್ದ, ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ದ ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಈಗಾಗಲೇ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸನ್ನ ಕೂಡ ದಾಖಲೆ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಮೈಸೂರಿನ ಉದಯಗಿರಿಯಲ್ಲಿ ಒಂದು ಅವಹೇಳನಕಾರಿ ಪೋಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಏನಾಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ? ತೇಜಸ್ವಿನಿ, ಏನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಿದಂತ ಒಂದು ಪೋಸ್ಟ್ ಇಂದ ಒಂದು ಸಾಕಷ್ಟು ಗಲಭೆ ವಾತಾವರಣ ಉಂಟಾಗಿರ್ತಕ್ಕಂಥದ್ದು. ಮೈಸೂರು ಕಲ್ಯಾಣಗಿರಿಯ ಬಡಾವಣೆಯ ಯುವಕ ಹಾಕಿದಂತಹ ಪೋಸ್ಟ್ ಇದಾಗಿರ್ತಕ್ಕಂಥದ್ದು. ಅಂದ್ರೆ ದೆಹಲಿಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಅನಂತರದಲ್ಲಿ ರಾಹುಲ್ ಗಾಂಧಿ, ಕೇಜ್ರಿವಾಲ್ ಹಾಗೂ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅವರ ವ್ಯಂಗ್ಯ ಚಿತ್ರವಿರುವಂತಹ ಒಂದು ಪೋಸ್ಟ್ ಅನ್ನ ಈತ ಹಾಕಿರ್ತಾನೆ. ಬಹುಶಃ ಈ ಒಂದು ವ್ಯಂಗ್ಯ ಚಿತ್ರಕ್ಕೆ ಈ ಒಂದು ಪೋಸ್ಟ್ ಆಗಿದ್ರೆ ಎಲ್ಲೋ ಈ ಒಂದು ರೀತಿಯ ಪರಿಸ್ಥಿತಿ ಉಂಟಾಗ್ತಿರ್ಲಿಲ್ವೇನೋ. ಈತ ಒಂದು ಸಮುದಾಯವನ್ನ ಅವಹೇಳನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ವಾಕ್ಯಗಳನ್ನ ಕೂಡ ಆ ಒಂದು ಪೋಸ್ಟ್ ನಲ್ಲಿ ಬರೆದಿದ್ದ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂತ ಒಂದು ಸಮುದಾಯದ ಯುವಕರ ಗುಂಪು ಉದಯಗಿರಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿರ್ತಕ್ಕಂಥದ್ದು. ಆಗಲೇ ಪೊಲೀಸರು ಕೂಡ ಎಚ್ಚೆತ್ತು ಆ ಒಂದು ಯಾರು ಪೋಸ್ಟ್ ಅನ್ನ ಹಾಕಿದ್ದ ಮೈಸೂರಿನ ಕಲ್ಯಾಣಗಿರಿ ಬಡಾವಣೆಯ ಯುವಕನನ್ನ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಆತನನ್ನ ವಶಕ್ಕೆ ಕೂಡ ಪಡೆದಿದ್ರು. ಆದ್ರೆ ಎಲ್ಲ ಒಂದು ಕಡೆ ಶಾಂತಿ ಮಾತುಕತೆ ಕೂಡ ಧಾರ್ಮಿಕ ಮುಖಂಡರುಗಳ ಜೊತೆ ಪೊಲೀಸರು ನಡೆಸಿದ್ರು ಕೂಡ ಇಷ್ಟರಲ್ಲಾಗಲೇ ರೊಚ್ಚಿಗೆದ್ದಂತಹ ಯುವಕರ ಗುಂಪು ಏಕಾಏಕಿ ಪೊಲೀಸ್ ಠಾಣೆಗೆ ನುಗ್ಗಿ ಮುತ್ತಿಗೆಯನ್ನ ಹಾಕಿರ್ತಕ್ಕಂತಹದ್ದು. ಪೊಲೀಸರು ಕೂಡ ಈ ಒಂದು ಗುಂಪನ್ನ ಚದುರಿಸಲಿಕ್ಕೆ ಲಾಠಿ ಪ್ರಹಾರ ಹಾಗೂ ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಿರ್ತಕ್ಕಂತಹದ್ದು. ಅನಂತರದಲ್ಲಿ ಡಿಸಿಪಿ ಮುತ್ತುರಾಜ್ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಲ್ಲಿನ ಮುಖಂಡರುಗಳ ಜೊತೆ ಮಾತುಕತೆಯನ್ನು ನಡೆಸಿ ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಡಿಪಿಐ ಮುಖ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಜೀದ್ ಅವರು ಕೂಡ ವಿಡಿಯೋ ಸಂದೇಶದ ಮೂಲಕ ಇಲ್ಲಿ ಶಾಂತಿಯನ್ನ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನ ಕೂಡ ಮಾಡಿಕೊಂಡಿದ್ದು, ಪರಿಸ್ಥಿತಿ ಈಗಿನ ಸನ್ನಿವೇಶಕ್ಕೆ ತಿಳಿಯಾಗಿದ್ರು ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ತೇಜಸ್ವಿನಿ. ಎಸ್ ಸಂದೀಪ್, ಇದೀಗ ಅಲ್ಲಿ ಪರಿಸ್ಥಿತಿ ಆಗಿರೋದ್ರಿಂದ ಹೆಚ್ಚುವರಿ ಪೊಲೀಸರನ್ನ ಏನಾದ್ರೂ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನ ಆರೋಪಿಯನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಸಾಧ್ಯತೆ ಏನಾದ್ರೂ ಇದೆಯಾ? ನೀವು ಹೇಳಿದಾಗೆ ತೇಜಸ್ವಿನಿ, ಉದಯಗಿರಿ ಏನು ಮೈಸೂರಿನ ಉದಯಗಿರಿ ಇದೆ, ಇದು ಸಾಕಷ್ಟು ಸೂಕ್ಷ್ಮ ಪ್ರದೇಶ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿ ಅಚಾತುರ್ಯ ನಡೀಬಾರ್ದು ಅಂತ ಹೇಳಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚುವರಿ ಪೊಲೀಸರನ್ನ ಉದಯಗಿರಿ ಸುತ್ತಮುತ್ತಲಿನ ಒಂದು ಭಾಗಗಳಿಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇವತ್ತು ಸಂಜೆ ವೇಳೆಗೆ ಆತನ ಏನು ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿ ಈ ರೀತಿಯ ಒಂದು ಗಲಭೆಗೆ ಕಾರಣ ಆಗಿರ್ತಕ್ಕಂಥ ಮೈಸೂರಿನ ಕಲ್ಯಾಣಗಿರಿಯ ಬಡಾವಣೆ ಯುವಕನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇರ್ತಕ್ಕಂಥದ್ದು. ತೇಜಸ್ವಿನಿ. ಎಸ್, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. देखो भाई उधर